ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯುತ್ ಟಿಪ್ಸ್ ಚಾನಲ್. ನಮ್ಮ ಈ ಚಾನಲ್ನಲ್ಲಿ ವಿದ್ಯುತ್ ಯಾವ ರೀತಿ ಉತ್ಪಾದನೆಯಾಗುತ್ತದೆ, ಅವುಗಳ ಉತ್ಪಾದನಾ ಮೂಲಗಳು ಯಾವುವು ಮತ್ತು ಅವುಗಳಲ್ಲಿ ಒಂದಾದ ಹೈಡ್ರೋ ಪವರ್ ಪ್ಲಾಂಟ್ ಯಾವ ರೀತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ ಎಂಬುದನ್ನು ವಿವರಿಸಿದ್ದೇವೆ. ನೀವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇವೆ, ದಯವಿಟ್ಟು ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಗೆ ವಿದ್ಯುತ್ ಯಾವ ರೀತಿ ಪಡೆಯುತ್ತೇವೆ ಎಂಬುದನ್ನು ಸಿಂಗಲ್ ಲೈನ್ ಡಯಾಗ್ರಾಮ್ ಅಥವಾ SLD ಮೂಲಕ ನೋಡುವ ಬನ್ನಿ. ವಿದ್ಯುತ್ ಇಂದಿನ ಕಾಲದಲ್ಲಿ ಮಾನವನ ಜೀವನದ ಅವಿಭಾಜ್ಯ ಅಂಗ. ಅದನ್ನು ನಾವು ನೇರವಾಗಿ ಗಮನಿಸದಿದ್ದರೂ ದಿನನಿತ್ಯದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಅದು ನಮ್ಮೊಂದಿಗೆ ಸೇರಿಕೊಂಡಿದೆ. ಈ ವಿದ್ಯುತ್ತನ್ನು ನಾವು ನಮ್ಮ ಮನೆಗೆ ಪಡೆಯುವಾಗ ಕೆಲವೊಂದು ಹಂತಗಳನ್ನು ಗಮನಿಸಬಹುದು. ಮೊದಲನೇದಾಗಿ ಟ್ರಾನ್ಸ್ಮಿಷನ್ ಹಾಗೂ ಎರಡನೇದಾಗಿ ಡಿಸ್ಟ್ರಿಬ್ಯೂಷನ್. ಈ ಟ್ರಾನ್ಸ್ಮಿಷನ್ ಅಲ್ಲಿ ಕೂಡ ಇನ್ನೆರಡು ಹಂತಗಳಿವೆ. ಅವುಗಳೆಂದರೆ ಪ್ರೈಮರಿ ಟ್ರಾನ್ಸ್ಮಿಷನ್ ಹಾಗೂ ಸೆಕೆಂಡರಿ ಟ್ರಾನ್ಸ್ಮಿಷನ್. ಅದರಂತೆಯೇ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ಎರಡು ಹಂತಗಳನ್ನು ಗಮನಿಸಬಹುದು, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮತ್ತು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಈಗ ನಾವು ಓವರ್ ಆಲ್ ಸಿಸ್ಟಮ್ ಅನ್ನು ಬಳಸಿಕೊಂಡು ವಿದ್ಯುತ್ ನಮಗೆ ಯಾವ ರೀತಿ ಲಭ್ಯವಾಗುತ್ತದೆ ಎಂದು ನೋಡುವ. ಮೊದಲಿಗೆ ಜನರೇಟಿಂಗ್ ಸ್ಟೇಷನ್ನಲ್ಲಿ ಆಲ್ಟರ್ನೇಟರ್ನ ಸಹಾಯದಿಂದ 11 kV ಅಥವಾ 11,000 ವೋಲ್ಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತಾರೆ. ಈ ರೀತಿ ಉತ್ಪಾದನೆಯಾದ 11 kV ವೋಲ್ಟೇಜನ್ನು 132 kV ಅಥವಾ 220 kV ಅಥವಾ 400 kV ತನಕ ವೋಲ್ಟೇಜ್ ಸ್ಟೆಪ್ ಅಪ್ ಮಾಡುತ್ತಾರೆ. ಇಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡುತ್ತಾರೆ. ಇಲ್ಲಿ ಯಾಕೆ 11 kV ಯಿಂದ 400 kV ತನಕ ವೋಲ್ಟೇಜ್ ಅನ್ನು ಸ್ಟೆಪ್ ಅಪ್ ಮಾಡುತ್ತಾರೆ ಅಂದರೆ, ಒಂದು, ವೋಲ್ಟೇಜ್ ಡ್ರಾಪ್ ಕಡಿಮೆ ಮಾಡುವ ಉದ್ದೇಶದಿಂದ. ಅಂದರೆ ಟ್ರಾನ್ಸ್ಮಿಷನ್ ಲೈನ್ ತುಂಬ ಉದ್ದವಾಗಿ ಅಥವಾ ಲಾಂಗ್ ಡಿಸ್ಟೆನ್ಸ್ ಇಂದ ಕೂಡಿರುತ್ತದೆ. ಇದರಿಂದ ಕಂಡಕ್ಟರ್ ರೆಸಿಸ್ಟೆನ್ಸ್ ಜಾಸ್ತಿಯಾಗಿರುತ್ತದೆ. ರೆಸಿಸ್ಟೆನ್ಸ್ ಜಾಸ್ತಿಯಾದಾಗ ವೋಲ್ಟೇಜ್ ಡ್ರಾಪ್ ಕೂಡ ಜಾಸ್ತಿಯಾಗಿರುತ್ತದೆ. ಇದರಿಂದ ರಿಸೀವಿಂಗ್ ಸೈಡ್ ಅಥವಾ ಕನ್ಸ್ಯೂಮರ್ ಸೈಡ್ ವೋಲ್ಟೇಜ್ ಅವೈಲೇಬಲ್ ಪ್ರಾಬ್ಲಮ್ ಉಂಟಾಗುತ್ತದೆ. ಉದಾಹರಣೆಗೆ ಇಲ್ಲಿ ಕಾಣಬಹುದು, ಇದೊಂದು 500 ಕಿಲೋಮೀಟರ್ ಟ್ರಾನ್ಸ್ಮಿಷನ್ ಲೈನ್ ಆಗಿರುತ್ತದೆ. ಇಲ್ಲಿ ಸ್ಟಾರ್ಟಿಂಗ್ ಸೈಡ್ 220 kV ಇರುತ್ತದೆ ಮತ್ತು ಫಿನಿಶಿಂಗ್ ಸೈಡ್ ಅಥವಾ ಕನ್ಸ್ಯೂಮರ್ ಸೈಡ್ 200 kV ಇರುತ್ತದೆ. ಇಲ್ಲಿ 20 kV ವೋಲ್ಟೇಜ್ ಡ್ರಾಪ್ ಕಾಣಬಹುದು. ಹಾಗಾಗಿ ವೋಲ್ಟೇಜ್ ಸ್ಟೆಪ್ ಅಪ್ ಮಾಡುತ್ತಾರೆ. 2, ಕಂಡಕ್ಟರ್ ಅಥವಾ ಕೇಬಲ್ ಕಾಸ್ಟ್ ಕಡಿಮೆ ಮಾಡಲು. ಟ್ರಾನ್ಸ್ಮಿಷನ್ನ ಲೈನ್ ವೋಲ್ಟೇಜ್ ಇನ್ಕ್ರೀಸ್ ಮಾಡುವುದರಿಂದ ಕರೆಂಟ್ ಡಿಕ್ರೀಸ್ ಆಗುತ್ತದೆ. ಇದರಿಂದ ಕಂಡಕ್ಟರ್ ಸೈಜ್ ಕಡಿಮೆ ಆಗ್ತದೆ. ಕಂಡಕ್ಟರ್ ಸೈಜ್ ಕಡಿಮೆಯಾಗುವುದರಿಂದ ಕಂಡಕ್ಟರ್ ಕಾಸ್ಟ್ ಮತ್ತು ವೆಯ್ಟ್ ಕಡಿಮೆಯಾಗುತ್ತದೆ ಮತ್ತು ಲಾಂಗ್ ಡಿಸ್ಟೆನ್ಸ್ ತನಕ ಯೂಸ್ ಮಾಡಲು ಈಸಿಯಾಗಿರುತ್ತದೆ. 3, I2R ಲಾಸಸ್ ಕಡಿಮೆ ಮಾಡಲು. ಇಲ್ಲಿ I ಅಂದರೆ ಕಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗುವುದು, R ಅಂದರೆ ಕಂಡಕ್ಟರ್ ರೆಸಿಸ್ಟೆನ್ಸ್. ಟ್ರಾನ್ಸ್ಮಿಷನ್ ಲೈನ್ನ ಕಂಡಕ್ಟರ್ನಲ್ಲಿ ಜಾಸ್ತಿ ಕರೆಂಟು ಫ್ಲೋ ಆದಾಗ ಕಂಡಕ್ಟರ್ ಹೀಟ್ ಆಗ್ತದೆ. ಇದರಿಂದ ಕಂಡಕ್ಟರ್ ಎಫಿಷಿಯನ್ಸಿ ಕಡಿಮೆಯಾಗುತ್ತದೆ. ಹಾಗಾಗಿ ವೋಲ್ಟೇಜ್ ಇನ್ಕ್ರೀಸ್ ಮಾಡುತ್ತಾರೆ. ವೋಲ್ಟೇಜ್ ಇನ್ಕ್ರೀಸ್ ಮಾಡುವುದರಿಂದ ಕರೆಂಟ್ ಡಿಕ್ರೀಸ್ ಆಗುತ್ತದೆ. ಇಲ್ಲಿಯವರೆಗೆ ನೋಡಿದ್ದು 11 kV ಯಿಂದ 400 kV ತನಕ ವೋಲ್ಟೇಜನ್ನು ಸ್ಟೆಪ್ ಅಪ್ ಮಾಡುವ ಉದ್ದೇಶವನ್ನು. ಬನ್ನಿ ಈಗ ನೋಡುವ ನಮ್ಮ ಮನೆಗೆ ವಿದ್ಯುತ್ ವೈರ್ನ ಮೂಲಕ ಯಾವ ರೀತಿಯಾಗಿ ಬರುತ್ತದೆ ಎಂಬುದನ್ನು. ಇಲ್ಲಿ ನಾವು 3 ವೈರ್ ಸಿಸ್ಟಮ್ ಅನ್ನು ಗಮನಿಸಬಹುದು. ಇಲ್ಲಿ ಯಾವುದೇ ರೀತಿಯಾಗಿ ನ್ಯೂಟ್ರಲ್ ವೈರ್ ಇಲ್ಲ. ಈ ಹಂತದಲ್ಲಿ ಕರೆಂಟ್ ಕಡಿಮೆಯಾಗಿರುತ್ತದೆ, ಅಂದರೆ ವೋಲ್ಟೇಜ್ ಜಾಸ್ತಿಯಾಗಿರುತ್ತದೆ. ಈ ರೀತಿಯಾಗಿ ಸ್ಟೆಪ್ ಅಪ್ ಮಾಡಿದ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ ಅನ್ನು ಸೆಕೆಂಡರಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಗೆ ಕಳಿಸುತ್ತಾರೆ. ಇಲ್ಲಿ ಬಂದಂತಹ 400 kV ವೋಲ್ಟೇಜ್ ಅನ್ನು 132 kV ಅಥವಾ 32 kV ವೋಲ್ಟೇಜ್ಗೆ ಸ್ಟೆಪ್ ಡೌನ್ ಮಾಡುತ್ತಾರೆ. ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡುತ್ತಾರೆ. ಇದು ಸೆಕೆಂಡರಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ಆಗಿರುತ್ತದೆ. ಹಾಗೆಯೇ ಇದೊಂದು ರಿಸೀವಿಂಗ್ ಸ್ಟೇಷನ್ ಆಗಿರುತ್ತದೆ.
ಇಲ್ಲಿ ತನಕ ಪವರ್ ಟ್ರಾನ್ಸ್ಮಿಟ್ ಮಾಡಿರ್ತಾರೆ, ಯಾವುದೇ ರೀತಿಯಾಗಿ ಪವರ್ ಡಿಸ್ಟ್ರಿಬ್ಯೂಟ್ ಮಾಡಿರುವುದಿಲ್ಲ. ನಂತರ ಪುನಃ ಬಂದಂತಹ ಈ 33 KV ಅಥವಾ 66 KVಯನ್ನು ಡಿಸ್ಟ್ರಿಬ್ಯೂಟ್ ಲೈನ್ನ ಮೂಲಕ ಲೋಕಲ್ ಏರಿಯಾ ಸಬ್ಸ್ಟೇಷನ್ ಅಂದರೆ ನಮ್ಮ ಮನೆಯ ಹತ್ತಿರದ ಸಬ್ಸ್ಟೇಷನ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತಾರೆ. ಇಲ್ಲಿ ನಾವು ಸೆಕೆಂಡರಿ ಟ್ರಾನ್ಸ್ಮಿಷನ್ನಿಂದ ಪ್ರೈಮರಿ ಡಿಸ್ಟ್ರಿಬ್ಯೂಟಿಗೆ ಕಲಿಸಿರುವುದನ್ನು ಕಾಣಬಹುದು. ಈ ಹಂತವನ್ನು ಪ್ರೈಮರಿ ಡಿಸ್ಟ್ರಿಬ್ಯೂಟ್ ಎಂದು ಕರೆಯುವರು. ಇಲ್ಲಿ ಬಂದಂತಹ 33 KVಯನ್ನು 11 KV ತನಕ ಪುನಃ ಸ್ಟೆಪ್ ಡೌನ್ ಮಾಡುತ್ತಾರೆ. ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡುತ್ತಾರೆ. ಈ ರೀತಿಯಾಗಿ ಸ್ಟೆಪ್ ಡೌನ್ ಮಾಡಿದ 11 KVಯನ್ನು ಇಂಡಸ್ಟ್ರೀಸ್ಗಳಿಗೆ ಅಥವಾ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗಳಿಗೆ ಕಳಿಸುತ್ತಾರೆ. ಈ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗಳು ನಮ್ಮ ಮನೆಯ ಹತ್ತಿರದ ಟ್ರಾನ್ಸ್ಫಾರ್ಮರ್ಗಳು ಆಗಿರುತ್ತದೆ. ಅಲ್ಲಿ ಪುನಃ ಬಂದಂತಹ 11 KVಯನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ 415 ವೋಲ್ಟೇಜ್ ಆಗಿ ಅಗ್ರಿಕಲ್ಚರ್ಗೆ ಮತ್ತು 230 ವೋಲ್ಟೇಜ್ ಆಗಿ ಮನೆಗಳಿಗೆ ವಿದ್ಯುತ್ತನ್ನು ಉಪಯೋಗ ಮಾಡುತ್ತಾರೆ. ನಮ್ಮ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಲು ಮರೆಯದಿರಿ.